ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವನಿದ್ದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಗಳು ಕೂಡ ಏನು, ಹೊಸ ಬದಲಾವಣೆ ಕೂಡ ಏನು, ಸ್ಟೇಟಸ್ ಅಪ್ಡೇಟ್ ಏನು, ಅಮೌಂಟ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬಹುದು. ಮೇನ್ ಥಿಂಗ್ ನೋಡೋದಾದ್ರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಪ್ರೊಸೆಸಿಂಗ್ ಅಲ್ಲಿ ಇದೆ, ಅಮೌಂಟ್ ಬಂದಿಲ್ಲ ಯಾವಾಗ ಬರುತ್ತೆ ಅಂತವರು ನಾನು ಆಲ್ರೆಡಿ ಪದೇ ಹೇಳ್ತಾ ಇದ್ದೀನಿ, ವೆಯ್ಟ್ ಮಾಡಬೇಕಾಗುತ್ತೆ. ಅವರಿಗೆ ಬೇರೆ ಆಪ್ಷನ್ಸ್ ಕೂಡ ಇಲ್ಲ. ಇಲ್ಲಿ ಇನ್ನೊಂದು ಅಪ್ಡೇಟ್ ನೋಡಿದ್ರೆ ಇಲ್ಲಿ ಜೂನ್ ಜುಲೈ ಅಮೌಂಟ್ ಬಂದಿದೆ, ಬಟ್ ಇಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಸ್ಟೇಟಸ್ ಚೆಕ್ ಮಾಡಿದ್ರೆ ನಿಮಗೆ ಇವರ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಆನ್ ಅಂತ ಈ ರೀತಿ ಬರ್ತಾ ಇದೆ ಅಂತ ಸಾಕಷ್ಟು ಜನ ಕಮೆಂಟ್ ಮೂಲಕ ತಿಳಿಸಿದ್ದೀರಾ. ಲೈಕ್ ನೋಡೋದಾದ್ರೆ ಆಗಸ್ಟ್ ಸೆಪ್ಟೆಂಬರ್ ಕೂಡ ಪ್ರೊಸೆಸಿಂಗ್ ನಡೀತಾ ಇದೆ, ನಡೆದಿಲ್ಲ. ಅದು ಕೂಡ 2-3 ತಿಂಗಳವರೆಗೂ ಡಿಲೇ ಆಗ್ಬೋದು ಅಂತ ಅಂದಾಜು ಇದೆ, ಹೇಳಕ್ಕಾಗೋದಿಲ್ಲ. ಈ ತಿಂಗಳೇ ಕೊಡ್ತಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಬಟ್ ಕ್ಲಾರಿಟಿ ಇಲ್ಲ. ಬಿಕಾಸ್ ಸರ್ಕಾರದವರು ಹಣ ಬಿಡಬೇಕಾಗತ್ತೆ, ದುಡ್ಡಿದ್ರೆ ಅದನ್ನ ಪ್ರೊಸೆಸಿಂಗ್ ಮಾಡಿ ನಿಮಗೆ ಜಮಾ ಮಾಡಬೇಕಾಗತ್ತೆ. ಡಿಲೇ ಆಗುತ್ತೆ. ಈ ರೀತಿ ಸ್ಟೇಟಸ್ ಅಪ್ಲಿಕೇಶನ್ ಕಂಪ್ಲೀಟ್ 180 ಡೇಸ್ ಆ ರೀತಿ ಬರ್ತಾ ಇತ್ತು. ಈಗ ಈ ಹಿಂದೆ ಬಂದ್ಬಿಟ್ಟು ಸ್ಯಾಂಕ್ಷನ್ ಕ್ಯಾನ್ಸಲ್ಡ್ ಬೈ DDP ಆ ರೀತಿ ಬರ್ತಾ ಇತ್ತು. ಇದೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಆಗಿರುತ್ತೆ. ನೀವೇನಾದ್ರು ಆಗಸ್ಟ್ ಸೆಪ್ಟೆಂಬರ್ದು ತೀರಾ ಅರ್ಜೆಂಟ್ ಅಲ್ಲಿ ನೋಡಕ್ ಹೋಗ್ಬೇಡಿ. ಬಿಕಾಸ್ ಈಗ ತಾನೇ ಇನ್ನೇನು ಜೂನ್ ಜುಲೈ ಪ್ರೊಸೆಸ್ ಮಾಡಿದ್ದಾರೆ, ಇನ್ನ ಸ್ವಲ್ಪ ಟೈಮ್ ತಗೊಳ್ತಾಳೆ. ಬಿಕಾಸ್ ಸರ್ಕಾರ ಹಣ ಅದನ್ನ ಮಾಡಿ, ಹಣ ಎಲ್ಲ ಹೊಂದಿಸ್ಕೊಂಡು ಆರ್ಥಿಕ ಇಲಾಖೆಗೆ ಹೋಗಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು ಸರ್ಕಾರ ರಿಲೀಸ್ ಮಾಡಿ ಡಿಪ್ಟಿ ಪ್ರೊಸೆಸ್ ಮಾಡಿ ಅದು ನಿಮಗೆ ಜಿಲ್ಲಾವಾರು ನಿಮ್ದೆಲ್ಲ ಬಂದು ಅದು ನಿಮಗೆ ಕ್ರೆಡಿಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಆಗಸ್ಟ್ ಇದು ಬಿಟ್ಬಿಡಿ, ಜೂನ್ ಜುಲೈವರೆಗೂ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಕ್ರೆಡಿಟ್ ಮಾಡ್ತಾ ಇದ್ರೆ ಅಂದ್ರೆ, ಇನ್ ಕೇಸ್ ನಿಮ್ಗೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಬಿಡುಗಡೆ ಮಾಡಿ ಅಥವಾ ಶುರು ಮಾಡಿದ್ರೆ ಆಗ ನೀವು ಬೇಕಾದ್ರೆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಈಗ ಚೆಕ್ ಮಾಡೋದು ಅದೇ ರೀತಿ ಸಮಂಜಸವಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಕೆಲವರಿಗೆ ಜೂನ್ ವರೆಗೂ ಬಂದಿದೆ, ಜುಲೈ ಮಾತ್ರ ಬಂದಿಲ್ಲ, ಆ ರೀತಿ ಆಗಿದೆ. ಯೂಸಲಿ ಏನಾಗುತ್ತೆ ಅಂದ್ರೆ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಕೆಲವರಿಗೆ ಬರೋಬ್ಬರಿ 1 ಕಂತು ಹಾಕ್ತಾರೆ, ಆಮೇಲೆ ನೆಕ್ಸ್ಟ್ 2 ಕಂತು ಹಾಕ್ತಾರೆ. ಕೆಲವರಿಗೆ 1 ಕಂತು ಆಗೋದಿಲ್ಲ, ಆಮೇಲೆ ಒಟ್ಟಿಗೆ 3 ಕಂತು ಹಾಕ್ತಾರೆ. ಕೆಲವರಿಗೆ ಸ್ಟಾರ್ಟಿಂಗ್ 2 ಕಂತು ಹಾಕ್ಬಿಟ್ಟು ಆಮೇಲೆ 1 ಕಂತು ಹಾಕ್ತಾರೆ. ಈ ರೀತಿ ಮಾಡ್ತಾ ಇದಾರೆ. ಇಲ್ಲಿ ಯಾವ್ದೇ ರೀತಿ ನಿಮಗೆ ಗೊತ್ತಿರೋ ಹಾಗೆ ಕರೆಕ್ಟ್ ಆಗಿ ಇವರು ಸ್ಟ್ರಾಟಜಿ ಈ ರೀತಿ ತಿಂಗಳು ಇದೇ ಟೈಮ್ಗೆ ಹಾಕ್ಬೇಕು ಅಂತ ಆಗ್ತಾ ಇಲ್ಲ. ಈ ರೀತಿ ಯೂಸಲಿ ಡಿಲೇ ಆಗುತ್ತೆ. ಒಬ್ಬರಿಗೆ ಸ್ಟಾರ್ಟಿಂಗ್ 2 ಕಂತು ಬಂತು, ನಂತರ 1 ಕಂತು ಬರ್ತಾ ಇದೆ. ಇನ್ನು ಕೆಲವರಿಗೆ ಸ್ಟಾರ್ಟಿಂಗ್ 1 ಕಂತು ಬಂದು ನಂತರ 2 ಕಂತು ಬರ್ತಾ ಇದೆ. ಇನ್ನು ಕೆಲವರಿಗೆ ಸ್ಟಾರ್ಟಿಂಗ್ ಬರೋದೆಲ್ಲ ವೆಯ್ಟ್ ಮಾಡಿಸ್ತಾರೆ, ಆಮೇಲೆ ಒಟ್ಟಿಗೆ 3 ಕಂತು ಹಾಕ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇದ್ದಾರೆ, ಪ್ರೊಸೆಸಿಂಗ್ ನಡೀತಾ ಇದೆ. ನಿಮ್ಗೇನಾದ್ರು ಅದೇ ರೀತಿ ಡಿಲೇ ಆಗಿದ್ರೆ DBT ಪುಷ್ ಆಗೂ ಕೂಡ ನಿಮ್ಗೆ ಆಗಿಲ್ಲ ಅಂದ್ರೂ ಕೂಡ ವೆಯ್ಟ್ ಮಾಡಿ. ಸದ್ಯದ ಮಟ್ಟಿಗೆ ಸರ್ಕಾರ ಹೇಳಿರೋದು ನೋಡಿದ್ರೆ 20 ಜುಲೈವರೆಗೂ ಕ್ಲಿಯರ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅಂತೂ ನಿಮಗೆ ಕ್ಲಿಯರ್ ಆಗಿಲ್ಲ, ಪೆಂಡಿಂಗ್ ಇದೆ ಅಂದ್ರೆ ನಿಮಗೆ ಪ್ರೊಸೆಸಿಂಗ್ ಆಗಿ ಬಂದೇ ಬರುತ್ತೆ. ಅದರಲ್ಲಿ ನಿಮಗೆ ನಿಮ್ಮ ದುಡ್ಡಲ್ಲಿ ಯಾವುದೇ ರೀತಿ ಮೋಸ ಇಲ್ಲ, ಬಟ್ ನಿಮಗೆ ಸರಿಯಾದ ಸಮಯದಲ್ಲಿ ಕೂಡ ಬರ್ತಾ ಇಲ್ಲ. ಹಾಗಾಗಿ ಈ ರೀತಿ ಆಗ್ತಾ ಇದೆ. ಜುಲೈದ ಅಮೌಂಟ್ ಕೂಡ ಸಾಕಷ್ಟು ಜನಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ. ಅದು ಕೂಡ ನೀವು ಗಮನಿಸಬಹುದು. ಬಂದ್ಬಿಟ್ಟು ನೋಡೋದಾದ್ರೆ ಈ ಮಂತ್ ಒಳಗೆ ಬರುತ್ತೆ, ಈ ಮಂತ್ ಒಳಗೆ ಬರುತ್ತೆ ಅಂತ ಯುವನದಿ ಇಲಾಖೆ ಅವರು ಹೇಳ್ತಾ ಇದಾರೆ ಅಂತ ಹೇಳಿದಿರಾ. ಸಾಕಷ್ಟು ಜನ ಕಾಲ್ ಮಾಡಿದ್ರಂತೆ ಯುವನದಿ ಇಲಾಖೆಗೆ. ಅವ್ರು ಹೇಳ್ತಾರೆ ಇವಾಗ ಅವ್ರಿಗೊಂದು ಮಾಹಿತಿ ಇರುತ್ತೆ, ಬಟ್ 100% ಅವ್ರಿಗೆ ಈ ಮಂತ್ಗೆ ಬರುತ್ತೆ ಅಂತ ಹೇಳೋಕ್ಕಾಗುತ್ತಿಲ್ಲ. ಬಟ್ ಇನ್ ಕೇಸ್ ಪುಷ್ಡ್ ಆಗಿದ್ರೆ ಕೂಡ ನಾವು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಈಗ ಲಾಸ್ಟ್ ಮಂತ್ ಬರುತ್ತೆ ಅಂತ ವೆಯ್ಟ್ ಮಾಡಿದ್ರು, ಬಟ್ ಈ ಸೆಪ್ಟೆಂಬರ್ ಬಂತು, ಈಗ ಮತ್ತೆ ಈ ಮಂತ್ ಅಂತ ಇದಾರೆ. ನೀವು ಮತ್ತೆ ಕೇಳಿದ್ರೆ 15 ದಿನಗಳಲ್ಲಿ ಬರುತ್ತೆ, 20 ದಿನಗಳಿಂದ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಸಿಸ್ಟಮ್ ನಡೀತಾ ಇರೋದು. ಇವ್ರು ಇವತ್ತೇ ಹಾಕ್ತೀವಿ, ಈ ದಿನದಲ್ಲಿ ಹಾಕ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಇದು ಪ್ರೈವೇಟ್ ಕಂಪ್ನಿ ಅಲ್ಲ, ಆಯ್ತಾ. ಈ ದಿನದಲ್ಲೇ ಸ್ಯಾಲರಿ ಬರುತ್ತೆ, ಇವತ್ತೇ ಆಗುತ್ತೆ ಅಂತ ಹೇಳಿ. ಇದು ಗವರ್ಮೆಂಟ್ ನಡೆಯೋದು ನಿಮ್ಗೆ ಗೊತ್ತಿರೋ ಹಾಗೆ. ಹಣಕಾಸಿನ ಅಭಾವ ಇರುತ್ತೆ, ಲಕ್ಷಾಂತರ ಫಲಾನುಭವಿಗಳು ಇದ್ದಾರೆ. ನಿಮಗೆ ಒಂದೇ ಯೋಜನೆ ಇಲ್ಲ, ಗೃಹಲಕ್ಷ್ಮಿ ಕೊಡಬೇಕಾಗುತ್ತೆ, ಗೃಹಜ್ಯೋತಿ ಕೊಡಬೇಕಾಗುತ್ತೆ, ಅನ್ನ ಬಗ್ಗೆ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯೂಶಲಿ ಡಿಲೇ ಆಗುತ್ತೆ, ಬಟ್ ನಿಮ್ಮ ದುಡ್ಡಿಗೆ ಯಾವುದೇ ರೀತಿ ಮೋಸ ಇಲ್ಲ. ಅದಂತೂ ಗ್ಯಾರಂಟಿ ನಿಮಗೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.